ವೀಕ್ಷಕರೇ, ಇತಿಹಾಸದ ಪುಟಗಳು ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಅನೇಕ ಜನರು ಕಷ್ಟಪಟ್ಟು ದುಡಿದ ನಂತರವೂ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣುವುದಿಲ್ಲ, ಯಶಸ್ಸನ್ನು ಕೂಡ ಸಾಧಿಸುವುದಿಲ್ಲ. ಒಂದರ ಮೇಲೊಂದು ಸಮಸ್ಯೆಯನ್ನು ಎದುರಿಸುತ್ತಲೇ ಇರುತ್ತಾರೆ. ಅಂತಹ ಸಂದರ್ಭದಲ್ಲಿ 7 ಶನಿವಾರಗಳ ಕಾಲ ನೀವು ಒಣಗಿದ ತೆಂಗಿನಕಾಯಿಯಿಂದ ಮತ್ತು ಕಪ್ಪು ಎಳ್ಳಿನಿಂದ ಈ ಕೆಲಸಗಳನ್ನು ಮಾಡಬೇಕು. ಸಮಸ್ಯೆ ಸಾಮಾನ್ಯವಾಗಿರಬಹುದು, ಆದರೆ ಒಂದರ ಮೇಲೊಂದು ಸಮಸ್ಯೆಗಳು ಬೆಂಬಿಡದಂತೆ ಕಾಡುತ್ತಿದ್ದರೆ ಅದನ್ನು ಸಾಮಾನ್ಯವೆಂದು ತೆಗೆದುಕೊಳ್ಳುವುದು ಕಷ್ಟ. ಕೆಲಸದ ಅಡಚಣೆಗಳು, ಆರ್ಥಿಕ ನಿರ್ಬಂಧಗಳು, ಸಂಬಂಧದ ಉದ್ವಿಗ್ನತೆಗಳು, ಭಯ ಅಥವಾ ಅವಿವೇಕದ ಆತಂಕ ನಕಾರಾತ್ಮಕ ಪ್ರಭಾವದ ಲಕ್ಷಣಗಳಾಗಿವೆ. ಜನರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ ನಂತರವೂ ಅವರಿಗೆ ಕೆಲವೊಂದು ಸಮಸ್ಯೆಗಳಿಂದ ಹೊರಬರುವುದು ಕಷ್ಟವಾಗುತ್ತದೆ. ಪ್ರಯತ್ನಗಳು ವಿಫಲಗೊಂಡಾಗ ಅವನು ಆಂತರಿಕವಾಗಿ ಕುಗ್ಗಿ ಹೋಗುತ್ತಾನೆ. ಅಂತಹ ಸಂದರ್ಭದಲ್ಲಿ ನಾವು ಶನಿವಾರದ ದಿನದಂದು ಕೆಲವು ಕೆಲಸಗಳನ್ನು ಮಾಡುವುದು ತುಂಬಾ ಒಳ್ಳೆಯದು. ಶನಿವಾರದ ದಿನದಂದು ನೀವು ಈ ಕೆಲಸಗಳನ್ನು ಮಾಡುವುದರಿಂದ ಜೀವನದ ಬಹುತೇಕ ಸಮಸ್ಯೆಗಳು ಪರಿಹಾರವಾಗುವುದು. ಹಿಂದೂ ಸಂಪ್ರದಾಯಗಳಲ್ಲಿ ತೆಂಗಿನಕಾಯಿಯನ್ನು ಯಾವಾಗಲೂ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಪೂಜೆ ಪುನಸ್ಕಾರಗಳಿಂದ ಹಿಡಿದು ಪ್ರತಿಯೊಂದು ಶುಭ ಕಾರ್ಯಗಳಲ್ಲೂ ತೆಂಗಿನಕಾಯಿಯನ್ನು ವಿಶೇಷವಾಗಿ ಬಳಸಲಾಗುತ್ತದೆ. ತೆಂಗಿನಕಾಯಿಯಲ್ಲಿ ಒಣಗಿದ ತೆಂಗಿನಕಾಯಿಗೆ ಹೆಚ್ಚು ಮಹತ್ವವಿದ್ದು ದೀರ್ಘಕಾಲಗಳವರೆಗೆ ನಾವು ಈ ತೆಂಗಿನಕಾಯಿಯನ್ನು ಇಡಬಹುದಾಗಿದೆ. ಒಣಗಿದ ತೆಂಗಿನಕಾಯಿಗಳು ಸ್ಥಿರತೆಯನ್ನು ಸೂಚಿಸುತ್ತದೆ. ಜೀವನದಲ್ಲಿ ಸಮಸ್ಯೆಗಳು ಪದೇ ಪದೇ ಎದುರಾದರೆ ಅಂತಹ ಸಂದರ್ಭದಲ್ಲಿ ನೀರಿರುವ ಕಾಯಿಗಳಲ್ಲ, ಬದಲಾಗಿ ನೀರಿಲ್ಲದ ತೆಂಗಿನಕಾಯಿಗಳು ಸಮಸ್ಯೆಗಳ ಪರಿಹಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇನ್ನು ಕಪ್ಪು ಎಳ್ಳಿನ ವಿಶೇಷತೆಗಳು. ಕಪ್ಪು ಎಳ್ಳಿನ ಬೀಜಗಳು ಶನಿಯೊಂದಿಗೆ ಸಂಬಂಧವನ್ನು ಹೊಂದಿದ ಬೀಜಗಳಾಗಿವೆ. ಶನಿವಾರವು ಶನಿದೇವನೊಂದಿಗೆ ಸಂಬಂಧವನ್ನು ಹೊಂದಿದ ದಿನವಾಗಿದೆ. ಜೀವನದಲ್ಲಿ ನೀವು ಪದೇ ಪದೇ ನಷ್ಟಗಳನ್ನು ಎದುರಿಸಿದರೆ, ಅಡೆತಡೆಗಳನ್ನು ಎದುರಿಸಿದರೆ ಅಥವಾ ಅತಿಯಾದ ಭಯವನ್ನು ಹೊಂದಿದ್ದರೆ ಅಥವಾ ಶನಿಯ ವಕ್ರ ದೃಷ್ಟಿಯನ್ನು ಅನುಭವಿಸುತ್ತಿದ್ದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಕಪ್ಪು ಎಳ್ಳಿನ ಬೀಜಗಳು ನಕಾರಾತ್ಮಕತೆಯನ್ನು ನಮ್ಮ ಜೀವನದಿಂದ ದೂರ ಮಾಡುವುದು ಮಾತ್ರವಲ್ಲ, ಶನಿಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿಂದಲೂ ನಮ್ಮನ್ನು ಮುಕ್ತಗೊಳಿಸುತ್ತದೆ. ಕಪ್ಪು ಎಳ್ಳನ್ನು ಒಣಗಿದ ತೆಂಗಿನಕಾಯಿಯೊಂದಿಗೆ ಬಳಸುವುದರಿಂದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ಜೀವನದ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಶನಿವಾರದ ದಿನದಂದು ಒಣಗಿದ ತೆಂಗಿನಕಾಯಿಯನ್ನು ಮತ್ತು ಕಪ್ಪು ಎಳ್ಳನ್ನು ಬಳಸುವುದು ಪ್ರಯೋಜನಕಾರಿಯಾಗಿದೆ. ಇದಕ್ಕಾಗಿ ನೀವು ಸಾಕಷ್ಟು ವಸ್ತುಗಳನ್ನು ಬಳಸುವ ಅಗತ್ಯವಿಲ್ಲ. ಕೆಲವು ವಸ್ತುಗಳಿಂದ ನೀವು ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದಾಗಿದೆ. ಒಣಗಿದ ತೆಂಗಿನಕಾಯಿ ಮತ್ತು ಕಪ್ಪು ಎಳ್ಳನ್ನು ನಾವು ಹೇಗೆ ಬಳಸಿಕೊಂಡಾಗ ಸಮಸ್ಯೆಗಳು ದೂರಾಗುವುದು ಎಂಬುದನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ಮೊದಲನೆಯದಾಗಿ ಶನಿವಾರದ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾದ ಬಳಿಕ ಸ್ವಚ್ಛವಾದ ಬಟ್ಟೆಯನ್ನು ಧರಿಸುವುದು ಉತ್ತಮ. ಇದಾದ ನಂತರ ಒಂದು ಒಣಗಿದ ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ. ಒಣಗಿದ ತೆಂಗಿನಕಾಯಿಯಲ್ಲಿ ಒಂದಿಷ್ಟು ಕಪ್ಪು ಎಳ್ಳನ್ನು ಸೇರಿಸಿ ಕೈಯಲ್ಲಿ ಆ ಒಣಗಿದ ತೆಂಗಿನಕಾಯಿಯನ್ನು ಹಿಡಿದುಕೊಂಡು ನಿಮ್ಮ ಸಮಸ್ಯೆಗಳನ್ನು ನೆನೆದು ಅದು ಪರಿಹಾರವಾಗುವಂತೆ ಪ್ರಾರ್ಥಿಸಿಕೊಳ್ಳಿ. ಈ ಕೆಲಸ ಪೂರ್ಣಗೊಳ್ಳುವವರೆಗೆ ನೀವು ಯಾರೊಂದಿಗೂ ಕೂಡ ಮಾತನಾಡಬಾರದು. ಕಪ್ಪು ಎಳ್ಳನ್ನು ಹಾಕಿದ ಒಣ ತೆಂಗಿನಕಾಯಿಯನ್ನು ಶಾಂತ ಮತ್ತು ಏಕಾಂತ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ. ಬಳಿಕ ನಿಮ್ಮ ಕೈಯಲ್ಲಿರುವ ತೆಂಗಿನಕಾಯಿಯನ್ನು ಖಾಲಿ ನೆಲದಲ್ಲಿ ಹೂತು ಹಾಕಿ. ಈ ಸಮಯದಲ್ಲಿ ನೀವು ಯಾರೊಂದಿಗಾದರೂ ಮಾತನಾಡಿದರೆ ಅದು ನಕಾರಾತ್ಮಕತೆಯನ್ನು ಹೆಚ್ಚಾಗುವಂತೆ ಮಾಡುತ್ತದೆಯೇ ಹೊರತು ಕಡಿಮೆ ಮಾಡುವುದಿಲ್ಲ. ಹಾಗಾದರೆ ಈ ಕೆಲಸವನ್ನು ಎಷ್ಟು ಬಾರಿ ಮಾಡಬೇಕು ಅಂದರೆ, ನೀವು ಇದನ್ನು 1 ಬಾರಿ ಮಾಡುವುದರಿಂದ ಅದು ನಿಮ್ಮನ್ನು ಸಮಸ್ಯೆಗಳಿಂದ ಮುಕ್ತಗೊಳಿಸುವುದಿಲ್ಲ. ಬದಲಾಗಿ ನೀವು ಇದನ್ನು ಸತತವಾಗಿ 7 ಶನಿವಾರಗಳ ಕಾಲ ಮಾಡಬೇಕು. 7 ಶನಿವಾರಗಳವರೆಗೆ ಮಾಡುವ ಸಮಯದಲ್ಲಿ ನೀವು ಪ್ರತಿಯೊಂದು ಶನಿವಾರವೂ ಹೊಸ ತೆಂಗಿನಕಾಯಿಯನ್ನು ಮತ್ತು ಎಳ್ಳನ್ನು ಬಳಸಬೇಕು. 7 ಶನಿವಾರಗಳಲ್ಲಿ ನೀವು 1 ಶನಿವಾರ ಈ ಕೆಲಸ ಮಾಡುವುದನ್ನು ತಪ್ಪಿಸಿದರೂ ಮತ್ತೆ ಪುನಃ ಆರಂಭದಿಂದ ಮಾಡುವುದು ಉತ್ತಮ. 7 ಶನಿವಾರಗಳ ಅಂತ್ಯದ ವೇಳೆಗೆ ಅನೇಕ ಜನರು ತಮ್ಮ ಮನಸ್ಸಿನಲ್ಲಿ ಖುಷಿಯ ಭಾವನೆಯನ್ನು ಅನುಭವಿಸುತ್ತಾರೆ. ಅವರ ಕೆಲಸ ಮುಗಿಯುತ್ತಿದೆ ಅಥವಾ ಅವರ ಸಮಸ್ಯೆಗಳ ತೀವ್ರತೆ ಕಡಿಮೆಯಾಗಿದೆ.
ಒಣ ತೆಂಗಿನಕಾಯಿ ಮತ್ತು ಕಪ್ಪು ಎಳ್ಳು ವ್ಯಕ್ತಿಯ ಸುತ್ತಲೂ ಸಂಗ್ರಹವಾದ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುತ್ತದೆ ಎಂದು ನಂಬಲಾಗಿದೆ. ನೆಲದಲ್ಲಿ ಹೂಳಿದಾಗ ಪರಿಣಾಮವು ಅಲ್ಲಿ ಹೂಳಲ್ಪಡುತ್ತದೆ ಮತ್ತು ವ್ಯಕ್ತಿಯು ಕ್ರಮೇಣ ಸಮಸ್ಯೆಗಳಿಂದ ಹೊರಬರಲು ಪ್ರಾರಂಭಿಸುತ್ತಾನೆ. ಹಾಗೆ ವೀಕ್ಷಕರೇ, ಒಣಗಿದ ತೆಂಗಿನಕಾಯಿ ಮತ್ತು ಕಪ್ಪು ಎಳ್ಳಿನಿಂದ ಈ ಕೆಲಸ ಮಾಡುವಾಗ ಕೆಲವು ನಿಯಮಗಳನ್ನು ನೀವು ಪಾಲಿಸಬೇಕಾಗುತ್ತದೆ. ಅದೇನೆಂದರೆ, ಹಾಸ್ಯ ಮತ್ತು ಯಾವುದೇ ಅನುಮಾನದಿಂದ ಈ ಕೆಲಸಗಳನ್ನು ಮಾಡಬಾರದು. ನೀವು ಮಾಡುತ್ತಿರುವ ಈ ಕೆಲಸದ ಬಗ್ಗೆ ಯಾರೊಂದಿಗೂ ಕೂಡ ಚರ್ಚಿಸಬಾರದು. ನೀವು ಇದನ್ನು ಯಾವುದೇ ಪ್ರದರ್ಶನಕ್ಕಾಗಿ ಅಥವಾ ತೋರ್ಪಡಿಕೆಗಾಗಿ ಕೂಡ ಮಾಡಬಾರದು. ಕೋಪ ಅಥವಾ ನಕಾರಾತ್ಮಕ ಆಲೋಚನೆಗಳನ್ನು ಇಟ್ಟುಕೊಳ್ಳಬೇಡಿ. ಆ ದಿನ ಮದ್ಯ ಅಥವಾ ಕೆಟ್ಟ ಅಭ್ಯಾಸಗಳನ್ನು ಕೂಡ ತಪ್ಪಿಸುವುದು ಬಹಳ ಉತ್ತಮವಾಗಿರುತ್ತೆ. ಸ್ವಚ್ಛ ಮತ್ತು ಶಾಂತವಾದ ವಾತಾವರಣವನ್ನು ಆಯ್ದುಕೊಳ್ಳುವುದು ಶುಭ. ಭಯ ಅಥವಾ ಒತ್ತಡದಿಂದಲ್ಲ, ಆತ್ಮವಿಶ್ವಾಸದಿಂದ ಈ ಕೆಲಸಗಳನ್ನು ಮಾಡಿ ನಿಮ್ಮ ಜೀವನದಲ್ಲಿ ಬಂದಂತಹ ಕಷ್ಟಗಳನ್ನು ದೂರ ಮಾಡಿ. ವೀಕ್ಷಕರೇ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.